ಮಕ್ಕಳು LBA 48 ಕ್ವಶನ್ ಪಾಲಿನಾಮಿಯಲ್ಸ್ ಅಲ್ಲಿ ದ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಆಫ್ ಪಾಲಿನಾಮಿಯಲ್ ಅಂತ ಹೇಳ್ಬಿಟ್ಟು ಈ ರೀತಿ ಕೊಟ್ಬಿಟ್ಟು ಆನ್ಸರ್ ಕೊಟ್ಟಿದೆ. ಸಮ್ ಇದು, ಪ್ರಾಡಕ್ಟ್ ಇದು, ಶೂನ್ಯತೆಯ ಮೊತ್ತ ಇದು, ಗುಣಲಬ್ಧ ಇದು, ಫೈಂಡ್ ಎ ಅಂಡ್ ಬಿ, ಎ ಬಿ ಅನ್ನ ಕಂಡುಹಿಡಿಯಿರಿ ಅಂತ ನಿಮಗೆ ಗೊತ್ತಿದೆ. ಶೂನ್ಯತೆ ಅಂತ ಬಂದ ತಕ್ಷಣ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಈಗ ಎ ಯಾವುದು, ಬಿ, ಎ ಬೆಲೆ ಎಷ್ಟು, ಬಿ ಬೆಲೆ ಎಷ್ಟು, ಸಿ ಬೆಲೆ ಎಷ್ಟು ಅಂತ ಗೊತ್ತಾಯ್ತು. ಈಗ ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದ್ರೆ ಸಮ್ ಏನು ಕೊಟ್ಟಿದ್ರೆ, ಮೊತ್ತ ಎಷ್ಟು ಕೊಟ್ಟಿದ್ರೆ 1/4, ಅದನ್ನ ಬರ್ಕೊಳ್ಳಿ. 1/4 ಈಕ್ವಲ್ ಟು ಮೈನಸ್ ಬಿ ಬೈ ಎ. ಯಾಕಂದ್ರೆ ಇಲ್ಲೂ ಬಿಗೆ ಬಿ ಎ ಬಂದಿ, ಎಗೆ ಏನೇ ಬಂದಿದೆ. ಇದನ್ನ ಅಡ್ಡ ಗುಣಾಕಾರ ಮಾಡ್ಕೊಳ್ಳಿ. ಆಮೇಲೆ ಆಲ್ಫಾ ಇಂಟು ಬೀಟಾ ಇದು ಇಲ್ಲೇ ಇರಲಿ. ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಎ ಫಾರ್ಮುಲಾ ಗೊತ್ತಿದೆ. ಸಿ ಅಂತ ಹೇಳಿದ್ರೆ ನಿಮ್ಗೆ ಏನು, -4 ಬೈ ಎ ಅಂತ ಹೇಳಿದ್ರೆ ಗೊತ್ತಿಲ್ಲ, ಹಾಗೆ ಬರ್ಕೊಂಡಿದ್ದೀರಾ. ಆಲ್ಫಾ ಇಂಟು ಬೀಟಾ ಗುಣಲಬ್ಧ ಪ್ರಾಡಕ್ಟ್ ಎಷ್ಟು ಕೊಟ್ಟಿದ್ರೆ -1, ಇಲ್ಲಿ -1 ಹಾಕ್ತೀನಿ. ಈ ಮೈನಸ್ ಕ್ಯಾನ್ಸಲ್ ಆಗಿ ನನಗೆ 1 ಇಂಟು ಎ ಅಂದ್ರೆ ಎ ಈಕ್ವಲ್ ಟು 4 ಸಿಗ್ತದೆ. ಎ 4 ಸಿಕ್ತು ಅಂತ ಹೇಳಿದ ತಕ್ಷಣ ಇಲ್ಲಿ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಈ ಈಕ್ವೇಶನ್ ಮಾಡಿ ಇಟ್ಕೊಂಡಿರ್ಬೇಕು. 1a ಈಕ್ವಲ್ ಟು -4b. 1a ಅಂತ ಹೇಳಿದ್ರೆ ನಿಮ್ಗೆ ವ್ಯಾಲ್ಯೂ ಗೊತ್ತಿದೆ 4. 1 ಇಂಟು 4 ಈಕ್ವಲ್ ಟು -4. ಇದನ್ನ -4 ಕೆಳಗೆ ಇಲ್ಲಿ ಮೈನಸ್ ಬರೆದು ಬಿಟ್ಟಿದ್ದೀನಿ ಬಿ. ಆಗ ನಮ್ಗೆ ಆನ್ಸರ್ ಬಿ ವ್ಯಾಲ್ಯೂ ಎಷ್ಟು ಸಿಗ್ತದೆ, -1.